ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾ ಚೆನ್ನಗಿರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನನ್ನ ಚಾನಲಲ್ಲಿ ತುಂಬ ರೆಸಿಪಿಗಳನ್ನ ಹಾಕಿದ್ದೀನಿ. ನಿಮ್ಮ ಸಪೋರ್ಟ್ ತುಂಬ ಚೆನ್ನಾಗಿ ಸಿಕ್ಕಿದೆ. ಬಟ್ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಕೇಳ್ತಾ ಇದ್ದೀನಿ. ನಾನು ಇತ್ತೀಚೆಗೆ ಹೋಳಿಗೆ ಸಾಂಬಾರು ಮಾಡಿದ್ದೆ, ಅಂದರೆ ಒಬ್ಬಟ್ಟು ಸಾಂಬಾರು ಅಂತಾರಲ್ಲ ಅದನ್ನು ಮಾಡಿದ್ದೆ. ಅಜ್ಜಿ ಹಬ್ಬ ಮಾಡಿದ್ವಿ ಫ್ರೆಂಡ್ಸ್ ಮನೆಯಲ್ಲಿ. ಗೊತ್ತಲ್ಲ, ಆಷಾಢದಲ್ಲಿ ಅಜ್ಜಿ ಹಬ್ಬ ಅಂತ ಮಾಡ್ತಾರೆ. ಬಟ್ ಹೋಳಿಗೆ ಸಾಂಬಾರು ಮಾಡಿದ್ನಲ್ವ, ನಾನು ಹೋಳಿಗೆದು ಯಾವುದೋ ರೆಸಿಪಿ ಶೂಟ್ ಮಾಡ್ಕೊಂಡಿಲ್ಲ, ತುಂಬ ಅರ್ಜೆಂಟಾಗಿದ್ದೆ, ಸ್ವಲ್ಪ ಹಬ್ಬ ಮಾಡಬೇಕಿತ್ತು. ಹಾಗಾಗಿ ಬಟ್ ನಾನಿಲ್ಲಿ ಒಬ್ಬಟ್ಟು ಸಾಂಬಾರು ಅಂದರೆ ಹೋಳಿಗೆ ಸಾಂಬಾರನ್ನ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಕಂಪ್ಲೀಟಾಗಿ ಶೂಟ್ ಮಾಡ್ಕೊಂಡಿದ್ದೀನಿ. ವಿಡಿಯೋನ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದೆ, ಸ್ಟೆಪ್ ಬೈ ಸ್ಟೆಪ್ ನೋಡಿ ನಾನು ಯಾವ ರೀತಿ ಒಬ್ಬಟ್ಟು ಸಾಂಬಾರು ಮಾಡ್ತೀನಿ ಅಂತ. ಫ್ರೆಂಡ್ಸ್, ಯೂಶ್ವಲಿ ನಾನು ಮಾಡೋ ಅಡುಗೆ ಎಲ್ಲ ಸ್ವಲ್ಪ ನಮ್ಮಮ್ಮ ಮಾಡ್ತಿದ್ದ ಅಡುಗೆನೇ ಅದೇ ಥರನೇ ಸ್ವಲ್ಪ ಟಚ್ ಇದೆ. ಬಿಕಾಸ್ ನಾನು ಅವ್ರನ್ನ ನೋಡಿಕೊಂಡೆ ಅಲ್ವಾ, ನಾವು ಅವ್ರು ನೋಡಿಕೊಂಡೆ, ಎಲ್ಲರೂ ಅಷ್ಟೇ ತಾಯಂದ್ರ ನೋಡಿಕೊಂಡೆ ಅಡುಗೆ ಕಲ್ತಿರ್ತೀವಿ. ಸೊ ಕೆಲವೊಂದು ಇತ್ತೀಚಿನ ಮಾಡ್ರನ್ ತಿಂಡಿಗಳೆಲ್ಲ ನಾವು ಸ್ವಲ್ಪ ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಿರ್ತೀವಿ. ಬಟ್ ನಾನಂತೂ ಇಲ್ಲಿ ಅಮ್ಮ ಯಾವ ರೀತಿ ಮಾಡ್ತಾರೆ ಅದೇ ರೀತಿಯೇ ನಾನು ಮಾಡಿದ್ದೀನಿ. ಸ್ವಲ್ಪ ಇದರಲ್ಲಿ ನಮ್ಮ ಅಮ್ಮನ ಕೈ ರುಚಿ ಇದೆ ಅಂತ ನನ್ನ ಫೀಲಿಂಗ್ಸು ಊಟ ಮಾಡಿದಾಗ ನನಗೆ ಅನ್ನಿಸ್ತು. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ಕಲರ್ಫುಲ್ಲಾಗಿದೆ. ಸೊ ಎಷ್ಟು ಕಲರ್ ತುಂಬ ರೆಡ್ಡಾಗಿಲ್ಲ. ಸೊ ನಮ್ಮ ಮನೇಲಿ ಅಮ್ಮ ಇದೇ ರೀತಿಯೇ ಮಾಡ್ತಾಯಿದ್ದಿದ್ದು, ಹಾಗಾಗಿ ನಾವು ಇದೇ ರೀತಿಯೇ ಮಾಡೋದು. ಸೊ ಪ್ಲೀಸ್ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ವಾಚ್ ಮಾಡಿ. ಸೊ ಬನ್ನಿ, ನಾನು ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಫ್ರೆಂಡ್ಸ್, ಒಬ್ಬಟ್ಟು ಸಾಂಬಾರಿಗೆ ಮೊದಲು ಈರುಳ್ಳಿ ಎಲ್ಲ ಹುರ್ಕೋಬೇಕು. ಸೊ ಹಾಗಾಗಿ ನಾನು ಏನೇನು ಹುರ್ಕೋತೀನಿ, ಅದಕ್ಕೆ ಏನೇನು ಮಸಾಲೆ ಹಾಕ್ತೀನಿ ಅನ್ನೋದನ್ನು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ಕೊಳ್ಳಿ, ಆಯಿತಾ. ಸೊ ನೋಡಿ, ಇಲ್ಲಿ ನಾನು ಮೊದಲು ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಹಸಿಕಾಯಿ ಮತ್ತು ಒಣ ಕೊಬ್ಬರಿ ಇದನ್ನ ಇಟ್ಕೊಂಡಿದ್ದೀನಿ. ಅದನ್ನು ನಾನಿಲ್ಲಿ ಫಸ್ಟ್ ಇವಾಗ ರೋಸ್ಟ್ ಮಾಡ್ಕೋಬೇಕು. ಸೊ ಸ್ವಲ್ಪ ದೊಡ್ಡದೇ ಬಾಣಲಿ ಇಟ್ಕೊಂಡಿದ್ದೀನಿ, ಏನಕ್ಕಂದರೆ ಚಿಕ್ಕ ಬಾಣಲಿ ಆದರೆ ಉರಿಯೋದಕ್ಕೆ ಸರಿಯಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೋಬೇಕು ಫ್ರೆಂಡ್ಸ್. ಏನಕ್ಕಂದರೆ ಇದಕ್ಕೆ ನಾವು ಎಲ್ಲ ಒಂದು ಸ್ಟೆಪ್ ಎಲ್ಲ ಒಂದು ಐಟಮ್ಗಳನ್ನ ನಾವು ಇದೇ ಒಂದು ಬಾಣಲಿಲಿ ನಾವೇನು ಫಸ್ಟಿಗೆ ಹಾಕ್ತೀವಲ್ಲ ಅದೇ ಒಂದು ಎಣ್ಣೆಯಿಂದ ನಾವು ಅದನ್ನು ರೋಸ್ಟ್ ಮಾಡ್ಕೊತಾ ಹೋಗ್ತೀವಿ. ಸೊ ಅದಕ್ಕಿಂತ ಮೊದಲು ನೋಡಿ, ನಾನು ಒಬ್ಬಟ್ಟದ ಕಟ್ಟ ಅಂತಾರಲ್ಲ, ಬೇಳೆ ಬೇಯಿಸಿದ ಕಟ್ಟನ್ನು ನಾನು ಆಲ್ರೆಡಿ ಇಲ್ಲಿ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ರಸವನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಏನೇನು ಹಾಕ್ತೀನಿ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತಾ ಹೋಗ್ತೀನಿ. ಮೊದಲು ಒಂದು 4ರಿಂದ ಒಂದು 10-15 ಕಾಳು ಅಷ್ಟೇ, ಜಸ್ಟ್ ಕೌಂಟಬಲ್ ನಾವು ಎಣ್ಸೋಕ್ಕೆ ಇರೋಷ್ಟದು ಮೆಂತ್ಯ ಕಾಳು ಘಮಕ್ಕೆ. ಇದಕ್ಕೆ ಇದು ಎಲೆ ಅಂತಾರಲ್ಲ, ಅಂದರೆ ಚಕ್ರ ಮೊಗ್ಗು ಅಂತಾರಲ್ಲ ಅದು, ಚಕ್ಕೆ, ಸೊ ಮೆಣಸು, ಲವಂಗ, ಏಲಕ್ಕಿ ಮತ್ತು ಚಕ್ರ ಮೊಗ್ಗು ಇಷ್ಟನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ನೀವು ಆಲ್ರೆಡಿ ಒಂದು ಸ್ಕ್ರೀನ್ಶಾಟಲ್ಲಿ ತಗೊಂಡು ನೋಡ್ಕೊಳ್ಳಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೆ ಅಂತ, ಅಂದರೆ ಮಸಾಲೆ ಸಾಮಾನುಗಳು. ಸೊ ಇದಕ್ಕೆ ನಾನು ಮೆಣಸನ್ನು ಹಾಕ್ತಾಯಿದ್ದೀನಿ. ಸೊ ಇಷ್ಟನ್ನು ಹಾಕಿ ಫಸ್ಟು ಸ್ವಲ್ಪ ಅಂದರೆ ಉರಿ ಚಿಕ್ಕದಿಟ್ಕೊಂಡೆ ನಾನು ಇದನ್ನು ರೋಸ್ಟ್ ಮಾಡ್ತಾಯಿರ್ತೀನಿ. ಸೊ ನಾನು ಮೊದಲೇ ಹೇಳಿದ್ನಲ್ಲ, ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಮೆಂತ್ಯ, ಚಕ್ರ ಮೊಗ್ಗು ಮತ್ತು ಇಷ್ಟನ್ನು ಹಾಕ್ಬಿಟ್ಟು, ಮತ್ತು ಚಕ್ರದ ಹೂವು ಅಂತ ಬರುತ್ತೆ ಅಷ್ಟನ್ನು ನಾನು ಹಾಕಿಬಿಟ್ಟು ಸ್ವಲ್ಪ ಅದು ರೋಸ್ಟ್ ಆದಮೇಲೆ ನಾನು ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಈರುಳ್ಳಿನ ಉದ್ದುದ್ದಕ್ಕೆ ಸ್ಲೈಸ್ ಮಾಡ್ಕೋಬೇಕು, ನಾವು ತಿಂಡಿಗೆ ಹೆಚ್ಚಿದಂಗೆ ಹೆಚ್ಚಬಾರ್ದು. ಅದೇನೋ ಒಂದು ಅಥೆಂಟಿಕ್ ಟೇಸ್ಟ್ ಅಂತ ಇರುತ್ತೆ ಈ ಬಸ್ಸಾರಿಗೆ ಮತ್ತು ಒಬ್ಬಟ್ಟು ಸಾಂಬಾರಿಗೆ. ಇದೇ ರೀತಿ ನಾವು ಈರುಳ್ಳಿನ ಹೆಚ್ಕೊಂಡು ಉರಿಯೋವಂಥದ್ದು. ಇಲ್ಲಾಂದರೆ ನಮ್ಗೆ ಅಷ್ಟು ಕಂಫರ್ಟಬಲ್ ಅನಿಸೋದೇ ಇಲ್ಲ, ಆ ರೀತಿ ಹೆಚ್ಚಿದ್ರೆ ಟೇಸ್ಟ್ ಬರಲ್ಲ ಅನಿಸುತ್ತೆ ಸಾಂಬಾರು. ಹಾಗಾಗಿ ಈ ರೀತಿ ಸ್ವಲ್ಪ ಉದ್ದುದ್ದಕ್ಕೆ ದಪ್ಪಕ್ಕೆ ಮೀಡಿಯಮ್ ಸೈಜ್ದು 2-3 ಈರುಳ್ಳಿ ತೊಗೊಂಡಿದ್ದೀನಿ. ಕರಿಬೇವು ತೊಗೊಂಡಿದ್ದೀನಿ. ಸೊ ಕರಿಬೇವು ಫ್ರೆಶ್ ಆಗಿದೆ, ನಾನು ಯಾವುದೇ ರೀತಿ ಒಣ ಕರಿಬೇವು ಹಾಕ್ತಾಯಿಲ್ಲ. ನಾನು ಒಗ್ಗರಣೆಗೂ ಸ್ವಲ್ಪ ಕರಿಬೇವು ಹಾಕ್ತೀನಿ. ಸೊ ಉರಿಯೋದಕ್ಕೂ ಸ್ವಲ್ಪ ಕರಿಬೇವನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸೊ ನೋಡಿ, ಅದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಸ್ಲೈಟಾಗಿ ಅದು ರೋಸ್ಟ್ ಆಗಿದೆ ಅಂತ ಅಂದಾಗ ನಾನು ಅದಕ್ಕೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಇದಕ್ಕೆ ಫ್ರೆಂಡ್ಸ್ ನೋಡಿ, ಖಾರಕ್ಕೆ ನಾನಿಲ್ಲಿ ಏಲಕ್ಕಿ ಮೆಣಸಿಕಾಯಿ ಅಂತ ಬರುತ್ತೆ, ಅದು ಚುರುಕು ಮೆಣಸಿಕಾಯಿ ಅಂತಾರೆ, ಅದು ಒಣಗಿಸಿ ನಾವು ಯಾವಾಗಲೂ ಇಟ್ಕೊಂಡಿರ್ತೀವಿ ಫ್ರಿಜ್ಜಲ್ಲಿ, ಅದನ್ನೇ ಹಾಕಬೇಕು. ಸೊ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕಿ ಇವಾಗ ರೋಸ್ಟ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಹಸಿ ಮೆಣಸಿಕಾಯಿ ಹಾಕಬಾರ್ದು. ಕೆಲವೊಬ್ಬರು ಖಾರಕ್ಕೆ ಇಲ್ಲಿ ಒಣಮೆಣಸಿಕಾಯಿ ಹಾಕಿ ಹುರಿದು ಮಿಕ್ಸಿಗೆ ಹಾಕೋತಾರೆ, ಅದಕ್ಕೆ ಸಾಂಬಾರು ಇಷ್ಟು ವೈಟಿಶ್ ಬರಲ್ಲ, ಅದು ಸ್ವಲ್ಪ ಕೆಂಪಗೆ ಬರುತ್ತೆ. ಸೊ ನೋಡಿ, ಅದು ರೋಸ್ಟ್ ಆದಮೇಲೆ ನಾನು ಇದಕ್ಕೆ ಒಣ ಕೊಬ್ಬರಿ ಮತ್ತು ಸ್ವಲ್ಪ ಜಸ್ಟ್ 1 ಸ್ಪೂನಷ್ಟು ನಾನು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಯೂಶ್ವಲಿ ಇದಕ್ಕೆ ಒಣ ಕೊಬ್ಬರಿನೇ ಜಾಸ್ತಿ ಹಾಕೋದು. ನಾನೊಂದು ಚೂರು ಸಾಂಬಾರು ಮಂದ ಬರಲಿ ಅಂತ 1 ಸ್ಪೂನಷ್ಟು ಹಸಿಕಾಯಿನ ಹಾಕ್ಕೊಂಡಿದ್ದೀನಿ, ಚಿಕ್ಕದಾಗಿ ಸ್ಲೈಸ್ ಮಾಡಿಕೊಂಡು. ಸೊ ಲಾಸ್ಟಿಗೆ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋದ್ರಿಂದ ನಾನು ಲಾಸ್ಟಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲ ನೀವು ಬೆಳ್ಳುಳ್ಳಿ ಚೂರುಗಳನ್ನ ಹಾಕ್ತೀರಾ ಅಂತಂದರೆ ಶುಂಠಿ ಚೂರುಗಳನ್ನ ಹಾಕ್ತೀರಾ ಅನ್ನೋದಾದರೆ ಮೊದಲೇ ಹಾಕ್ಕೋಬೋದು ನೀವು ಬೆಳ್ಳುಳ್ಳಿ ಜೊತೆ. ಸೊ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು, ನಾನು ಮುಂದಿನ ಸೊಪ್ಪನ್ನ, ಕೊತ್ತಂಬರಿ ಸೊಪ್ಪಲ್ಲಿರುವಂಥ ಎಲೆಗಳನ್ನು ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಅದು ಹಿಂದೆಗಡೆ ಈ ದಂಟು ಟೈಪ್ ಇರುತ್ತಲ್ವ, ಕಡ್ಡಿ ಟೈಪು, ಅದನ್ನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಲಾಸ್ಟಿಗೆ ನಾನು ಗಸಗಸೆ ಹಾಕ್ತಾಯಿದ್ದೀನಿ. ಗಸಗಸೆ ಇಲ್ಲ ಅಂತಂದ್ರೂ ಪರವಾಗಿಲ್ಲ,
ಪ್ಲೀಸ್ ತರಿಸ್ಬಿಟ್ಟು ಹಾಕಿ, ಇಲ್ಲಾಂದರೆ ಸಾಂಬಾರು ಅಷ್ಟು ಟೇಸ್ಟ್ ಅನಿಸಲ್ಲ. ನೋಡಿ ನಾನು ಇವಾಗ ಗ್ಯಾಸನ್ನು ಆಫ್ ಮಾಡ್ತೀನಿ. ಸೊ ಲಾಸ್ಟಿಗೆ ನಾವು ಇನ್ನೇನು ಗ್ಯಾಸನ್ನು ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ನಾವು ಗಸಗಸೆನ ಹಾಕಿಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ಇನ್ನೊಂದು ಏನು ಟಿಪ್ಸ್ ಗೊತ್ತಾ, ಇದು ನಾವು ಯಾವ ರೀತಿ ಉರಿತೀವೋ ಅಷ್ಟು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಯಾವುದನ್ನು ಸೀಸಬಾರ್ದು, ಆಮೇಲೆ ಯಾವುದನ್ನು ಜಾಸ್ತಿನೂ ಹಾಕಬಾರ್ದು, ಹಂಗಂತ ಕಡಿಮೆನೂ ಹಾಕಬಾರ್ದು. ತುಂಬ ಮಸಾಲೆ ಗತ್ತಾಗ್ಬಿಡುತ್ತೆ ಸಾಂಬಾರು. ಒಬ್ಬಟ್ಟು ಸಾಂಬಾರು ಯಾವಾಗಲೂ ತಿಳಿಗಿರಬೇಕು, ತುಂಬ ಟೇಸ್ಟ್ ಬರುತ್ತೆ. ನೋಡಿ ಇನ್ನೂ ಒಂದು ನಮ್ಮ ಗಿಡದಲ್ಲೇ, ನಮ್ಮ ಗಾರ್ಡನ್ನಲ್ಲಿರೋ ಗಿಡದಲ್ಲೇ ಕಿತ್ಕೊಂಡ್ಬಂದಂಥ ಕರ್ಬೇವು ಸೊಪ್ಪು ಇನ್ನೊಂದು ಸ್ಲೈಸ್ ಇತ್ತು, ಹಾಗಾಗಿ ಅದನ್ನು ಹಾಕಿಬಿಟ್ಟೆ. ಯಾಕಂದರೆ ಫ್ರೆಶ್ ಆಗಿ ತುಂಬ ಘಮ ಘಮ ಅಂತಿತ್ತು. ಸೊ ಹಾಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ನಾನು ಹಾಕಿಬಿಟ್ಟೆ. ಕರ್ಬೇವು ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು. ನೋಡಿ ಇವಾಗ ಸಾಂಬಾರು ಒಗ್ಗರಣೆಗೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕಿಂತ ಮುಂಚೆ ನೋಡಿ ಆಲ್ರೆಡಿ ಹೂರಣನ ಹಾಕ್ಕೊಂಡಿದ್ದ ಜಾರ್ಗೆ ನಾವು ಸಾಂಬಾರು ಮಸಾಲನೇ ಹಾಕಬೇಕು. ನೋಡಿ ನಾನು ಒಬ್ಬಟ್ಟದು ಹೂರಣ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ನಾನಿಲ್ಲಿ ಏನು ಹೋಳಿಗೆ ಸಾರ್ದು ಒಬ್ಬಟ್ಟು ಸಾಂಬಾರ್ದು ಮಸಾಲ ಇತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸೊ ಯಾವುದನ್ನು ಅದಕ್ಕೆ ತೊಳಿಬಾರ್ದು ಆ ಜಾರು. ಯಾವಾಗಲೂ ಇದೊಂದು ಪ್ರೊಸೀಜರು ಫ್ರೆಂಡ್ಸ್ ನಾವು ಫಾಲೋ ಮಾಡೋ ಅಂಥದ್ದು. ಹೋಳಿಗೆ ಸಾಂಬಾರು ಅಂದರೆ ಇನ್ನೇನು ಹೂರಣ ರುಬ್ತೀವಲ್ವ, ಸೊ ಅದೇ ಜಾರಲ್ಲಿ ನಾವು ಒಬ್ಬಟ್ಟು ಸಾಂಬಾರ್ದು ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಹಾಕ್ಬಿಟ್ಟು ರುಬ್ಕೋತೀವಿ. ಅದಕ್ಕೆ ನಾವು ಬೇಳೆ ಹಾಕಬಾರ್ದು. ನಾವೇನು ಹೋಳಿಗೆಗೆ ಬೇಯಿಸ್ಕೊಂಡಿರ್ತೀವಲ್ಲ ಒಬ್ಬಟ್ಟಿಗೆ, ಆ ಬೇಳೆ ಹಾಕಬಾರ್ದು. ಆ ಕಟ್ಟಲ್ಲಿ ನಾವು ಸಾಂಬಾರು ಮಾಡೋದು. ನೋಡಿ ಎಷ್ಟು ನೀಟಾಗಿ, ಅಂದರೆ ಫಸ್ಟು ವಿತೌಟ್ ವಾಟರ್ ನಾನು ಇದನ್ನು ಗ್ರೈಂಡ್ ಮಾಡಿಕೊಂಡೆ. ಇವಾಗ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ತಾಯಿದ್ದೀನಿ. ನಾನು ಏನಕ್ಕೆ ವಿತೌಟ್ ವಾಟರ್ ಫಸ್ಟೇ ಗ್ರೈಂಡ್ ಮಾಡಿಕೊಂಡೆ ಅಂದರೆ ನಾನು ಕೊಬ್ಬರಿನ ತುರಿದು ಹಾಕಿರಲಿಲ್ಲ, ಹೆಚ್ಚಿ ಹಾಕಿದ್ದೆ. ಸೊ ಮೊದಲೇ ನೀರು ಹಾಕಿಬಿಟ್ರೆ ಅದು ಪೇಸ್ಟ್ ಆಗಲ್ಲ, ಹಾಗಾಗಿ ಗಟ್ಟಿ ಗಟ್ಟಿ ಇದ್ಬಿಡುತ್ತೆ. ಹಾಗಾಗಿ ನೋಡಿ ನಾನು ಈ ರೀತಿ ನೀಟಾಗಿ ತರಿಯಾಗಿ, ನನಗೆ ಕನ್ಸಿಸ್ಟೆನ್ಸಿ ತುಂಬಾ ಪೇಸ್ಟ್ ಅಲ್ಲ, ತುಂಬಾ ಇದಲ್ಲ, ಸ್ಲೈಟಾಗಿ ಚಿರೋಟಿ ರವೆ ಮುಟ್ಟಿದಾಗ ಯಾವ ರೀತಿ ನಮಗೆ ಅನಿಸುತ್ತೆ ಆ ರೀತಿ ಚೂರು ತರಿ ನಾನು ಮಸಾಲೆನ ರುಬ್ಕೊಂಬಂದಿದ್ದೀನಿ. ಸೊ ಯೂಶ್ವಲಿ ನಾವು ಯಾವಾಗಲೂ ಒಬ್ಬಟ್ಟು ಸಾರನ್ನ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ, ಅಂದರೆ ಸಾಂಬಾರಾದ್ರೆ ಅರ್ಧ ಆದರೂ ಚಿಂತೆ ಇಲ್ಲ, ಸ್ವಲ್ಪ ಆದಷ್ಟು ದೊಡ್ಡ ಪಾತ್ರೆಯಲ್ಲೇ ಒಗ್ಗರಣೆ ಹಾಕೋದು. ಸೊ ನೋಡಿ ನಾನು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದಕ್ಕೆ ಇನ್ನೊಂದು ಏನು ಟಿಪ್ಸ್ ಅಂದರೆ ಸ್ವಲ್ಪ ಎಣ್ಣೆ ಮುಂದೆ ಇರಬೇಕು. ನಾವು ಈ ತರಕಾರಿ ಸಾಂಬಾರುಗಳಿಗೆಲ್ಲ ಹಾಕ್ತೀವಲ್ಲ ಅಷ್ಟು ಕಡಿಮೆ ಹಾಕಬಾರ್ದು, ಚೂರು ಮುಂದೆ ಇರಬೇಕು ಎಣ್ಣೆ. ಸೊ ನೋಡ್ತಿರ್ಬೋದು ನಾನು ಸ್ವಲ್ಪ ದೊಡ್ಡ ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡೋದಕ್ಕೆ ನಾನು ಸಾಸಿವೆನ ಹಾಕ್ತಾಯಿದ್ದೀನಿ. ಕೆಲವೊಬ್ರು ಅಂತಾರೆ ಒಬ್ಬಟ್ಟು ಸಾಂಬಾರಿಗೆ ಒಗ್ಗರಣೆ ಹಾಕ್ತೀರಾ ಅಂತ. ಹೌದು ಫ್ರೆಂಡ್ಸ್, ನಮ್ಮ ಚನ್ನಗಿರಿ ಸೈಡು ನಾವು ಒಗ್ಗರಣೆ ಹಾಕ್ತೀವಿ. ಕೆಲವೊಬ್ರು ಗದ್ದೆ ಸೀಮೆಯವರು ಒಗ್ಗರಣೆ ಹಾಕಲ್ಲ. ಸೊ ನೋಡಿ ನಾನಿವಾಗ ಒಣಮೆಣ್ಸಿಕಾಯಿನ ಮುರಿದು ಹಾಕ್ತಾಯಿಲ್ಲ, ಯಾವ ರೀತಿ ಇಡೀ ಒಣಮೆಣ್ಸಿಕಾಯಿನೇ ಹಾಕ್ತಾಯಿದ್ದೀನಿ. ಸೊ ಫ್ರೆಶ್ ಆಗಿರುವಂತಹ ಕರಿಬೇವು, ಒಂದೇ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು, ಒಂದು ಜಜ್ಜಿರುವಂಥ ಬೆಳ್ಳುಳ್ಳಿ, ಇದೆಲ್ಲ ಜಸ್ಟು ಘಮಕ್ಕಷ್ಟೇ ಫ್ರೆಂಡ್ಸ್ ನಾನು ಹಾಕ್ತಾ ಇರೋದು. ಯಾವುದನ್ನು ಓವರ್ ಪವರ್ ಮಾಡಬಾರ್ದು, ಬಿಕಾಸ್ ನಾವು ಆಲ್ರೆಡಿ ಮಸಾಲೆಯಲ್ಲಿ ಎಲ್ಲ ಐಟಮ್ನು ಜಾಸ್ತಿ ಹಾಕಿ ರುಬ್ಬಿರ್ತೀವಿ. ಜಸ್ಟು ಒಗ್ಗರಣೆಗೆ ಎಣ್ಣೆ ಕಾದಿರುತ್ತಲ್ವ, ಸ್ವಲ್ಪ ಘಮಕ್ಕೆ ಬರಲಿ ಅಂತಂದ್ಬಿಟ್ಟು ನಾವು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿರೋ ಅಂಥದ್ದು, ಜಾಸ್ತಿ ಪೇಸ್ಟ್ ಮಾಡ್ಕೋಬಾರ್ದು. ಬೆಳ್ಳುಳ್ಳಿ ಜಸ್ಟ್ ಜಜ್ಜಿರ್ಬೇಕು ಅಷ್ಟೇ. ಅದೊಂದು ಚೂರು ಮೈ ನೋಯೋದು ಅಂತಾರಲ್ಲ ಆ ರೀತಿ ಬೆಳ್ಳುಳ್ಳಿನ ದಪ್ಪವಾಗಿ ಜಜ್ಕೋಬೇಕು. ಅದಕ್ಕೆ ಒಣಮೆಣಸಿಕಾಯಿ, ಕರಿಬೇವು, ಒಂದೇ ಒಂದು ಈರುಳ್ಳಿ. ಕೆಲವೊಬ್ಬರು ಈರುಳ್ಳಿನ ಸ್ಕಿಪ್ ಮಾಡ್ತಾರೆ, ಬಟ್ ನಾನು ಇವತ್ತು ಹಾಕಬೇಕು ಅನ್ನಿಸ್ತು ಹಾಕಿದೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಮಸಾಲೆಗೂ ಸ್ವಲ್ಪ ಉಪ್ಪು ಹಾಕಿದ್ದೆ, ಒಗ್ಗರಣೆಗೂ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಏನಕ್ಕಂದರೆ ಈರುಳ್ಳಿ ಮೆಣಸಿಕಾಯಿ ಒಂಚೂರು ಉಪ್ಪನ್ನು ಇಟ್ಕೊಳ್ಳಿ ಅಂತ. ಮತ್ತು ನಾವು ಬೇಳೆ ಬೇಯಿಸ್ಕೋಬೇಕಾದ್ರೆ ಯಾವುದೇ ರೀತಿ ಉಪ್ಪನ್ನು ಹಾಕಿಲ್ಲ, ಸೊ ಅದೊಂದು ಗಮನದಲ್ಲಿ ಇಟ್ಕೋಬೇಕು. ಸೊ ನೋಡಿ ನಾನಿವಾಗ ಹುಣಸೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಹುಣಸೆಹಣ್ಣಿನ ರಸ ಹಾಕೋದ್ರಿಂದ ಅದೊಂದು ಚೂರು ಬೆಚ್ಚಗಾದರೆ ತುಂಬ ಚೆನ್ನಾಗಿರುತ್ತೆ. ಹುಣಸೆಹಣ್ಣಿನ ರಸವನ್ನು ಕುದಿಸೋ ಅವಶ್ಯಕತೆ ಇಲ್ಲ. ನಾವು ಇಮ್ಮಿಡಿಯೇಟಾಗಿ ಒಗ್ಗರಣೆ ಸ್ವಲ್ಪ ಮಾಗಿದ ತಕ್ಷಣ ಹುಣಸೆಹಣ್ಣಿನ ರಸ ಹಾಕಿ ನೋಡಿ ಬೇಯಿಸಿಟ್ಕೊಂಡಿರೋಂಥ ಕಟ್ಟು ನೋಡಿ, ಸ್ವಲ್ಪ ಕೆಳಗಡೆ ನಿಮಗೆ ಆ ಬೇಳೆದು ಮೆಶಿ ಥರ ಇದ್ದಾಗ ಸ್ವಲ್ಪ ಸಾಂಬಾರು ಗಟ್ಟಿ ಬರುತ್ತೆ. ಇದೆಲ್ಲನೂ ಸೇರಿಕೊಂಡೆ ಸಾಂಬಾರು ಸ್ವಲ್ಪ ಗಟ್ಟಿ ಆಗೋದು ನೋಡಿ. ಸೊ ನೀವಾಗ ನೋಡ್ತಿರ್ಬೋದು ವಾಟರ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಕಡಿಮೆ ಇದೆ ಅನಿಸುತ್ತೆ. ನಾವು ಇದನ್ನು ಮಸಾಲೆ ಖಾರ ಏನು ಹಾಕ್ತೀವಲ್ಲ ಒಬ್ಬಟ್ಟಿಗೆ ರುಬ್ಕೊಂಡಿರೋದು ಅದರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ನೋಡಿ. ನಾನಿವಾಗ ರುಬ್ಕೊಂಡಿರೋಂಥ ಮಸಾಲೆನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇನ್ನೊಂದು ಏನು ಟಿಪ್ಸ್ ಅಂದರೆ ಒಬ್ಬಟ್ಟು ಸಾಂಬಾರು ಮಾಡಬೇಕಾದ್ರೆ ಹುಣಸೆ ಹುಳಿ ಹಾಕಿ ನಾವು ಕಟ್ಟನ್ನು ಏನು ಬೇಳೆ ಬಸ್ತಿಟ್ಕೊಂಡಿರ್ತೀವಲ್ಲ ಕಟ್ಟನ್ನು ಹಾಕಿ ಆದಮೇಲೆ ನಾವು ರುಬ್ಕೊಂಡಿರೋವಂಥ ಮಸಾಲೆನ ಹಾಕಬೇಕು. ಮೊದಲೇ ಹಾಕಿದ್ರೆ ಮಸಾಲೆ ಸೀದಂಗೆ ಆಗಿಬಿಡುತ್ತೆ. ಮಸಾಲೆನ ಉರಿಯೋ ಅವಶ್ಯಕತೆ ಏನಿಲ್ಲ. ಸೊ ನೋಡಿ ನಾನು ಮಿಕ್ಸಿ ಜಾರಲ್ಲಿ ತುಂಬ ಮಸಾಲೆ ಇತ್ತಲ್ವ, ಅದಕ್ಕೆ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ರಿನ್ಸ್ ಮಾಡ್ಕೊಂಡಿದ್ದೀನಿ. ರಿನ್ಸ್ ಮಾಡಿಕೊಂಡು ನಾವು ಸ್ವಲ್ಪ ಉಪ್ಪು ಮತ್ತು ನೀರನ್ನು ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಕುದೀತಾ ಸ್ವಲ್ಪ ಒಬ್ಬಟ್ಟು ಸಾಂಬಾರು ಗಟ್ಟಿನೂ ಆಗುತ್ತೆ, ಸ್ವಲ್ಪ ಖಾರನೂ ಬಿಡುತ್ತೆ. ಹಾಗಾಗಿ ನಾವೇನೇ ಒಣಮೆಣಸಿಕಾಯಿ ಮುರಿದು ಹಾಕಿಲ್ಲ ಅಂದ್ರೂ ಕುದೀತಾ ಅದು ಸ್ವಲ್ಪ ಖಾರ ಬಿಡುತ್ತೆ. ಇದಕ್ಕೆ ನಾವು ಮೇಲ್ಗಡೆ ಸ್ವಲ್ಪ ನೀರನ್ನು ಅಡ್ಜಸ್ಟ್ ಮಾಡ್ಕೋಬೇಕು, ನೋಡಬೇಕು ಸಾಂಬಾರು ಕುದೀತಾ. ಇವಾಗ ನಾನು ಉಪ್ಪನ್ನು ಸ್ವಲ್ಪ ಟೇಸ್ಟ್ ಮಾಡಿದೆ, ಕಡಿಮೆ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಉಪ್ಪನ್ನು ಎಲ್ಲ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಸ್ಮಾಲ್ ಸಾಲ್ಟ್ ಹಾಕಬೇಡಿ, ಕಲ್ಲುಪ್ಪನ್ನೇ ಬಳಸಿ. ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ರೀತಿ ಅಥೆಂಟಿಕ್ ರೆಸಿಪಿಗಳಿಗೆಲ್ಲ ಕಲ್ಲುಪ್ಪನ್ನೇ ಹಾಕಬೇಕು. ನೋಡಿ ನಮ್ಮ ಒಣಮೆಣಸಿನ್ಕಾಯಿ, ಕರಿಬೇವು ಮತ್ತು ಆ ಸಾಂಬಾರು ಕಲರು ವಾವ್ ಎಷ್ಟು ಅಲ್ಟಿಯಾಗಿ ಕಾಣ್ತಾ ಇದೆ ಅಲ್ವಾ. ನನಗಂತೂ ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ನಮ್ಮಲ್ಲಿ ಇನ್ನೂ ಸಾಂಬಾರು ಇತ್ತು. ಸೊ ಐ ವಾಸ್ ನಾಟ್ ಮಿಸ್ಸಿಂಗ್ ಒಬ್ಬಟ್ಟು ಸಾಂಬಾರು.
ಇನ್ನೂ ಒಂದು 2 ಡೇಸ್ ಆಗೋಷ್ಟು ಇದೆ ಸಾಂಬಾರು. ನಾವು ಯಾವಾಗಲೂ ಒಬ್ಬಟ್ಟು ಸಾಂಬಾರು ಮಾಡಿದರೆ ಸ್ವಲ್ಪ ಜಾಸ್ತಿನೇ ಮಾಡೋದು. ನಮ್ಮ ಪಿಂಕುಗೆ ಮತ್ತು ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಒಬ್ಬಟ್ಟು ಸಾಂಬಾರು. ಸೊ ಹಾಗಾಗಿ ನೋಡಿ ಕನ್ಸಿಸ್ಟೆನ್ಸಿ ನನಗಿನ್ನೂ ಸ್ವಲ್ಪ ಮಂದ ಅಂದರೆ ಗಟ್ಟಿ ಅನ್ನಿಸ್ತಾ ಇದೆ. ಸ್ವಲ್ಪ ನಾನು ನೀರನ್ನು ಹಾಕ್ಕೊಂಡು ಇನ್ನೊಂದು ಚೂರು ಅಡ್ಜಸ್ಟ್ ಮಾಡ್ಕೋತೀನಿ ಕುದೀತಾ ಕುದೀತಾ. ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದ್ಸಲ ಮನೇಲಿ ಟ್ರೈ ಮಾಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಾನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ನ ಫಾಲೋ ಮಾಡಿದ್ದೀನಿ ಅದೇ ರೀತಿ ನೀವು ಮಾಡಿ. ಅದೇ ರೀತಿ ಮಸಾಲೆ ಮತ್ತು ಒಗ್ಗರಣೆ ಎಲ್ಲ ಹಾಕ್ಕೊಂಡು ಮಸಾಲೆನ ಹದವಾಗಿ ಹುರ್ಕೊಂಡು ಮಾಡಿ. ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಉಪ್ಪು, ಹುಳಿ, ಖಾರ ಮತ್ತು ನಿಮ್ಗೆ ಎಷ್ಟು ಬೇಕಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಾದ್ಮೇಲೆ ಫ್ರೆಂಡ್ಸ್, ಸಾಂಬಾರು ತುಂಬ ಚೆನ್ನಾಗಿ ಕುದಿಸ್ಬೇಕು. ನಾನು ಆ್ಯಕ್ಚುಲಿ ಕುದಿಯೋ ಕ್ಲಿಪ್ಪಿಂಗ್ಸನ್ನು ಮಿಸ್ ಮಾಡ್ಕೊಂಡ್ಬಿಟ್ಟೆ. ಇಷ್ಟಕ್ಕೆ ನಾನು ವಿಡಿಯೋ ಎಂಡ್ ಮಾಡಿಬಿಟ್ಟೆ. ಬಿಕಾಸ್ ನಮಗಿನ್ನೂ ಪೂಜೆ ಮಾಡಬೇಕಿತ್ತು, ತುಂಬ ಕೆಲಸಗಳಿತ್ತು, ಹಾಗಾಗಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಇಷ್ಟು ಆದಮೇಲೆ ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಕುದಿ ಬರಬೇಕು ಫ್ರೆಂಡ್ಸ್. ಚೆನ್ನಾಗಿ ಕುದ್ದಿರೋಂಥ ಸಾಂಬಾರನ್ನ ನೀವೊಂದು ವೀಕ್ ಫ್ರಿಜ್ಜಲ್ಲಿ ಇಡದೇ ಹೊರಗಡೆ ಇಟ್ಕೊಂಡು ಇದನ್ನು ಡೈಲಿ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ಒಬ್ಬಟ್ಟು ಸಾಂಬಾರು ವಿಶೇಷತೆ ಏನು ಅಂದರೆ ಅದು ಎಷ್ಟು ಹಳೇದಾಗುತ್ತೋ, ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಮಳೆಗಾಲ ಆಗಿರೋದ್ರಿಂದ ಜಾಸ್ತಿ ಇದನ್ನು ಕುದಿಸೋಕೆ ಹೋಗಲ್ಲ. ಒನ್ ಟೈಮ್ ಅಷ್ಟೇ ನಾನು ಕುದಿಸೋವಂಥದ್ದು, ಏನು ಕೆಡಲ್ಲ. ಬೇಸಿಗೆ ಆದರೆ ಒಂದು 2 to 3 ಟೈಮ್ಸ್ ಕುದಿಸ್ಲೇಬೇಕಾಗುತ್ತೆ ಪ್ರತಿ ಸಲ ಊಟ ಮಾಡಬೇಕಾದ್ರೆ. ಸೊ ನೀವು ಮನೇಲಿ ಈ ಸಾಂಬಾರನ್ನ ಟೇಸ್ಟ್ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ.